ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 86. ಆಮೇಲೆ ನಾನು IPS ಎಕ್ಸಾಮ್ ಪಾಸ್ ಮಾಡಿದೆ. ಅದಾದಮೇಲೆ ಹೈದರಾಬಾದ್ನಲ್ಲೇ IPS ಟ್ರೈನಿಂಗ್ ಮುಗಿಸಿ ಶ್ರೀನಿ ಅಂಕಲನ್ನು ಭೇಟಿಯಾದೆ. ನನಗೆ ಮೈಸೂರಲ್ಲಿ ಪೋಸ್ಟಿಂಗ್ ಸಿಕ್ಕಿತು. ಆದರೆ ನನ್ನ ಗುರಿ ಸಾಧಿಸಲು ಬೇರೆ ರೂಪದಲ್ಲಿ, ವೇಷದಲ್ಲಿ ಎಲ್ಲರ ಮುಂದೆ ಬರಬೇಕಿತ್ತು. ಅದಕ್ಕಾಗಿ ಚೆನ್ನೈಗೆ ಹೋದೆ. ಸ್ವಲ್ಪ ತಮಿಳು ಕಲಿತೆ. ನಿವಿಯಿಂದ ಆವಣಿಯಾದೆ. ಶ್ರೀನಿ ಅಂಕಲ್ ಮುರುಗೇಶನಾದರು. ಹಾಗೆ ಪ್ರಭಾವತಿ ಆಂಟಿ ಮುತ್ತುಲಕ್ಷ್ಮಿ ಆದರು. ಆಮೇಲೆ ನಾವಿಲ್ಲಿಗೆ ಬಂದೆವು. ಅಂದುಕೊಂಡಂತೆ SS ಗ್ರೂಪ್ ಆಫ್ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡೆ. ನಿಮ್ಮನ್ನೆಲ್ಲ ಪರಿಚಯ ಇಲ್ದಿರೋ ಥರ ನಡ್ಕೊಂಡೆ. ಆಫೀಸಿನ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸಿದೆ. ಯಾಕೋ ಆ ಅಮರ್ ನಡವಳಿಕೆ ಸರಿ ಅನ್ನಿಸಲಿಲ್ಲ. ರಾಮಣ್ಣನ ಮೂಲಕ ಕೆಲವು ವಿಷಯಗಳನ್ನು ತಿಳ್ಕೊಂಡೆ. ಆ ಅಮರ್ ಹಾಗೂ ಮಾವ ಸೇರಿ ಏನೋ ಮಾಡಬಾರ್ದು ಮಾಡ್ತಿದ್ದಾರೆ. ಏನೋ ಬಾಕ್ಸನ್ನು ಎಲ್ಲರೂ ಹೋದ ಬಳಿಕ ಸಾಗಿಸುತ್ತಿದ್ದಾರೆ ಎಂದರು. ಅದಕ್ಕಾಗಿ ರಾಮಣ್ಣನನ್ನು ಮಂಗಳೂರಿನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು. ಅಮರ್ನ ನಡವಳಿಕೆ ಸರಿ ಇಲ್ಲದುದರಿಂದ ಮಂಗಳೂರಿನಲ್ಲಿರುವ ಆಫೀಸ್ ಸ್ಟಾಫ್ ಕಂಪ್ಲೇಂಟ್ ಕೊಟ್ಟಾಗ ಬೇರೆ ದಾರಿ ಇಲ್ಲದೆ ಅವನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು. ನನ್ನ ಜೊತೆ ಒಂದಿನ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಚೋಟು ಅವನನ್ನು ಆಫೀಸಿನಿಂದ ಹೊರಹಾಕಿದ. ನಾನು ಒಂದಿನ ದಿಶಾಳನ್ನು ಭೇಟಿಯಾದೆ. ಡಾಕ್ಟರ್ ಅಭಿಲಾಷ್ ಸಹಾಯದಿಂದ ಅವಳನ್ನು ಹಿಪ್ನೋಟೈಸ್ ಮಾಡಿದಾಗಲೇ ನನಗೆ ತಿಳಿದದ್ದು. ನಾನವತ್ತು ಮನೆ ಬಿಟ್ಟು ಹೋದಾಗ ಆ ವಿಷಯವನ್ನು ಅವಳು ಮಾವನಿಗೆ ತಿಳಿಸಿದ್ದಳು. ನನ್ನ ಕೊಲೆ ಮಾಡಲು ಪ್ರಯತ್ನಪಟ್ಟವರು ಅವರೇ ಎಂದು. ಆಮೇಲೊಂದಿನ ಅಮರ್ ನನ್ನನ್ನು ಕಿಡ್ನ್ಯಾಪ್ ಮಾಡಿದ. ನಾನವನಿಗೆ ಚೆನ್ನಾಗಿ ಬಾರಿಸಿ ಅವನ ಕೈಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಮೈಕ್ರೋಚಿಪ್ ಸೇರಿಸಿದೆ. ಅದರ ಮೂಲಕ ಅವನೆಲ್ಲೆಲ್ಲಿ ಹೋಗ್ತಿದ್ದಾನೆ ಎಂದು ನನಗೆ ತಿಳಿದಿತ್ತು. ನನ್ನ ಹೊಡೆತ ತಿಂದು ಅವನನ್ನು ಆಸ್ಪತ್ರೆಗೆ ಸೇರಿಸಿದರು. 2 ದಿನದಲ್ಲಿ ಅವನಲ್ಲಿಂದ ಪರಾರಿಯಾದ. ಅವನು ಹೋದ ಕಡೆಯೆಲ್ಲ ಮಾವ ಇದ್ದಾರೆ ಎಂದು ತಿಳಿಯಿತು. ಎಲ್ಲದರ ಹಿಂದೆ ಇರುವ ಕೈವಾಡ ಮಾವನದ್ದು ಎಂಬ ಅನುಮಾನ ನನ್ನಲ್ಲಿ ಬಲವಾಯಿತು. ಅವತ್ತು ಸರು ಬೇಬಿ ಜೊತೆ ವೃಂದಾವನಕ್ಕೆ ಹೋದಾಗ ಮಾವ ನನ್ನನ್ನು ನೋಡಿ ಬೆವರಿದ್ದು ನಾನು ಗಮನಿಸಿದೆ. ಅವರು ಮಾತನಾಡುವುದನ್ನು ಕೇಳಿಸಿಕೊಳ್ಳಲು ಅವರಿಗೆ ತಿಳಿಯದ ಹಾಗೆ ಅವರ ರೂಮ್ ಹಾಗೂ ಬಾಲ್ಕನಿಯಲ್ಲಿ ಸ್ಪೈ ಮೈಕ್ರೋಫೋನ್ ಅಳವಡಿಸಿಕೊಂಡೆ. ಅವಳಿನ್ನು ಬದುಕಿದ್ದಾಳೆ, ಬೇಗ ಅವಳನ್ನು ಮುಗಿಸು ಎಂದು ಮಾವ ಹೇಳುವುದನ್ನು ಕೇಳಿಸಿಕೊಂಡೆ. ಮರುದಿನ ನನಗೆ ಪಪ್ಪ ಸಿಕ್ಕಿದ್ರು. ಏನೇನು ನಡೀತೋ ಎಲ್ಲ ಹೇಳಿದರು. ಮಾವನ ವಿರುದ್ಧ ಸಾಕ್ಷಿ ನನಗೆ ಗೊತ್ತಿಲ್ಲದೆ ನನ್ನ ಬಳಿಯೇ ಇತ್ತು. ಪಪ್ಪ ಅವತ್ತು ಸಂಗ್ರಹಿಸಿದ ಸಾಕ್ಷಿಗಳನ್ನು ಮೈಕ್ರೋಚಿಪ್ನಲ್ಲಿ ಸೇವ್ ಮಾಡಿ ಅದನ್ನು ನನ್ನ ಚೈನ್ ಪೆಂಡೆಂಟ್ನಲ್ಲಿ ಇಟ್ಟಿದ್ರು. ಎಲ್ಲ ಸಾಕ್ಷಿಗಳು ಸಿಕ್ಕಿದವು. ಇನ್ನೇನು ಮಾವನನ್ನು ಅರೆಸ್ಟ್ ಮಾಡಬೇಕು ಅನ್ನುವಾಗ ನನಗೊಬ್ಬ ಅಣ್ಣ ಇದ್ದಾನೆ ಎಂದು ಪಪ್ಪ ಹೇಳಿದರು. 1 ವರ್ಷದ ಮಗು ಇರುವಾಗ ಅವನನ್ನು ಕಳೆದುಕೊಂಡಿದ್ರು. ಮಾವನಿಗೆ ಅಣ್ಣನ ಬಗ್ಗೆ ಗೊತ್ತಿತ್ತು. ಯಾಕೆಂದರೆ ಆವತ್ತು ಮಾವನೇ ಅಣ್ಣನನ್ನು ಕಿಡ್ನ್ಯಾಪ್ ಮಾಡಿಸಿ ರಾಧಾ ಅನ್ನುವ ಹೆಂಗಸಿಗೆ ನೀಡಿದ್ದು. ಮಕ್ಕಳಿಲ್ಲದ ವಿಧವೆಯಾದ ಅವರು ಅಣ್ಣನನ್ನು ತುಂಬ ಪ್ರೀತಿಯಿಂದ ಸಾಕಿ ಸಲಹಿದರು. ಆದರೆ ಅಣ್ಣ 10 ವರ್ಷದವನಿದ್ದಾಗ ಅವರು ಲೋಕವನ್ನು ಬಿಟ್ಟು ಹೊರಟು ಹೋದರು. ಆಮೇಲೆ ಅಣ್ಣ ಚೋಟುಗೆ ಸಿಕ್ಕಿದ. ಮಾವನಿಗೆ ಏನೂ ಮಾಡಲಾಗಲಿಲ್ಲ. ಮಾವನೇ ಪಪ್ಪಗೆ ಅಣ್ಣನ ಫೋಟೋ ತೋರಿಸಿದರು. ನನ್ನ ಮೊಬೈಲ್ನಲ್ಲಿ ಕಾರ್ತಿ ಅಣ್ಣನ ಫೋಟೋ ನೋಡಿ ಗುರುತಿಸಿದರು. ಅಣ್ಣನಿಗೆ ಕರೆ ಮಾಡಿ ಚಿಕ್ಕ ವಯಸ್ಸಿನ ಫೋಟೋ ಇದ್ದರೆ ಕಳಿಸಲು ಹೇಳಿದೆ. ಅವನು ಕಳಿಸಿದ ಫೋಟೋ ನೋಡಿ ಪಪ್ಪ ಹೇಳಿದರು ಅವನು ನನ್ನ ಸ್ವಂತ ಅಣ್ಣ ಎಂದು. ಅವನು ಅಮೇರಿಕದಲ್ಲಿದ್ದಾನೆ, ಅವನ ಜೀವಕ್ಕೆ ಅಪಾಯವಿಲ್ಲ ಎಂದು ಪಪ್ಪಗೆ ಹೇಳಿ ನಂತರ ಮಾವನನ್ನು ಅರೆಸ್ಟ್ ಮಾಡಿದೆ. ಪಪ್ಪನಿಗೆ ಮೊನ್ನೆ ಆದ ಆಕ್ಸಿಡೆಂಟ್ ಆ ಅಮರ್ ಮಾಡಿಸಿದ್ದು. ಅದಕ್ಕೆ ಅವನಿಗೂ ಸರಿಯಾದ ಶಿಕ್ಷೆ ಕೊಡಿಸಿದೆ. ಅಣ್ಣನಿಗೆ ಫೋನ್ ಮಾಡಿ ಬರಲು ಹೇಳಿದೆ. ನಡೆದ ವಿಷಯವನ್ನು ತಿಳಿಸಿದೆ. ಸಾಯೋದಕ್ಕೂ ಮೊದಲು ರಾಧಾರವರು ಅಣ್ಣನಿಗಾಗಿ ಪತ್ರ ಬರೆದಿಟ್ಟಿದ್ರು. ಅದರಲ್ಲಿ ಅಣ್ಣನ ಚಿಕ್ಕ ವಯಸ್ಸಿನ ಫೋಟೋ ಜೊತೆ ತನ್ನ ಸ್ವಂತ ಮಗನಲ್ಲ ಎಂಬ ಸತ್ಯವನ್ನು ತಿಳಿಸಿದರು. ಇಷ್ಟು ವರ್ಷ ನನ್ನ ಜೊತೆಗಿದ್ದು ಎಲ್ಲದಕ್ಕೂ ಬೆಂಬಲ ನೀಡಿದ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಲ್ಲದಿದ್ದರೆ ಇದೆಲ್ಲ ಸಾಧ್ಯ ಆಗ್ತಿರಲಿಲ್ಲ ಎಂದವಳು ಹೇಳಿದಾಗ ಯಾರವರು ಎಂದು ಪ್ರಶ್ನಿಸಿದರು ಸದಾನಂದ್ರವರು. ಅವರು ಎಂದು ಬೆರಳು ತೋರಿಸಿದ ಕಡೆಗೆ ನೋಡಿದಾಗ ಚರಣ್ ನಿಂತಿದ್ದ. ಎಲ್ಲ ಗೊತ್ತಿದ್ದು ಏನು ಹೇಳದಿದ್ದದಕ್ಕೆ ಎಲ್ಲರೂ ಅವನಲ್ಲಿ ಹುಸಿ ಮುನಿಸು ತೋರಿಸಿದರು. ಆಮೇಲೆ ಎಲ್ಲ ಅವನ ವೃತ್ತಿ ಧರ್ಮ ಎಂದು ಅವನನ್ನು ಮಾತನಾಡಿಸಿದರು.
ಶಾಂತಿಯವರು ಸಾತ್ವಿಕ್ ಹತ್ತಿರ ಬಂದು ಸಾತ್ವಿ ಎಂದು ಅವನನ್ನು ತಬ್ಬಿಕೊಂಡರು. ನೀವೆಲ್ಲರೂ ನನ್ನವರು ಎಂದು ತಿಳಿದಾಗ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ. ಆದರೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಅಮ್ಮನೂ ಇಲ್ಲ, ಅಜ್ಜಿನೂ ಇಲ್ಲ ಎಂದು ನೊಂದುಕೊಂಡ ಸಾತ್ವಿಕ್. ಅನುಪಮ ಹಾಗೂ ಲಕ್ಷ್ಮೀದೇವಿಯವರನ್ನು ನೆನೆದು ಎಲ್ಲರೂ ಕಣ್ಣೀರು ಹಾಕಿದರು. ಪ್ರಭಾವತಿಯವರು ಎಲ್ಲರಿಗೂ ವಿದಾಯ ಹೇಳಿ ಚೆನ್ನೈಗೆ ಮರಳಿದರು. ಬಹಳ ದಿನಗಳ ನಂತರ ಗೆಳತಿಯರು ಒಟ್ಟು ಸೇರಿದ್ದರು. ಮೀರಾ ಮಗಳನ್ನು ಎತ್ತಿಕೊಂಡು ಮುದ್ದಾಡಿದಳು ನಿವಿ. ಪ್ರತ್ಯೂಷ್ ಅವರ ಹತ್ತಿರ ಬಂದು, ನಿವಿ, ನನ್ನ ಮಗಳು ನಿನ್ನ ಪುನರ್ಜನ್ಮ ಅಂತೆ ಎಂದು ನಕ್ಕಾಗ, ಅದು ನಮ್ಮ ನಿವಿ ಕೂಡ ನಿನ್ನ ಥರಾನೇ ಇದ್ದಾಳೆ ನಿವಿ ಎಂದಳು ಮೀರಾ. ನೀನು ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಯಾವುದರ ಬಗ್ಗೆ ಯೋಚಿಸ್ತಿದ್ದೆ ಎಂದು ನಿವಿ ಪ್ರಶ್ನಿಸಿದಾಗ, ಅದು ನಿನ್ನ ಬಗ್ಗೆ ಎಂದಳು ಮೀರಾ. ಒಂದು ಹೆಣ್ಣು ಗರ್ಭಿಣಿಯಾಗಿರುವಾಗ ಯಾವುದರ ಬಗ್ಗೆ ಯೋಚಿಸ್ತಾಳೋ, ಕೇಳ್ತಾಳೋ, ನೋಡ್ತಾಳೋ ಅದೆಲ್ಲ ಹುಟ್ಟೋ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ನನ್ನ ಬಗ್ಗೆ ಯೋಚಿಸಿದ್ದಕ್ಕೇನೆ ನಂತರ ಇರೋ ಮಗಳು ಸಿಕ್ಕಿತು ಎಂದಾಗ ಮೀರಾ ಸುಮ್ಮನೆ ಮುಗುಳ್ನಕ್ಕಳಷ್ಟೆ. ಈ ಸಂದರ್ಭದಲ್ಲಿ ಹೇಳುವುದು ಸರಿಯಲ್ಲ ಅಂತ ಗೊತ್ತು. ಎಲ್ಲರೂ ನನ್ನನ್ನು ಕ್ಷಮಿಸಿ. ನನಗೆ ಸಾಕ್ಷಿಯನ್ನು ಮದುವೆಯಾಗಲು ಒಪ್ಪಿಗೆ ಇದೆ ಎಂದನು ಕಾರ್ತಿಕ್. ಅವನ ಮಾತಿಗೆ ಎಲ್ಲರೂ ಖುಷಿಪಟ್ಟರು. ಜಾನಕಿ ರಘುರಾಮ್ ದಂಪತಿಗಳು ಅವನನ್ನು ಹರಸಿದರು. ಇಷ್ಟೆಲ್ಲ ಆದ ಬಳಿಕವೂ ಸಾಕ್ಷಿ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ಸರಿತಾರವರ ಕಣ್ತುಂಬಿತು. ಸಾಕ್ಷಿ ಪರಿಸ್ಥಿತಿಯು ಇದಕ್ಕಿಂತ ಹೊರತಾಗಿರಲಿಲ್ಲ. ಇವತ್ತು ಎಲ್ಲರೂ ಇಲ್ಲೇ ಇರಿ ಎಂದು ಶ್ರೀನಿವಾಸ್ರವರು ಒತ್ತಾಯ ಮಾಡಿದಾಗ ಎಲ್ಲರಿಗೂ ಸಮ್ಮತಿಸಲೇಬೇಕಾಯಿತು. ಚೇತುವನ್ನು ಹೊರತುಪಡಿಸಿ ಎಲ್ಲರೂ ಅಲ್ಲೇ ಇದ್ದರು. ಅವನು ಯಾರಿಗೂ ಹೇಳದೆ ಎಲ್ಲೋ ಹೊರಟಿದ್ದ. 2 ದಿನಗಳ ಬಳಿಕ ತನು ಮದುವೆ ಇದ್ದುದರಿಂದ ಎಲ್ಲರೂ ನಾಳೆ ಮಂಗಳೂರಿಗೆ ಹೊರಡುವವರಿದ್ದರು. ರಾತ್ರಿ ಎಲ್ಲರೂ ಮಲಗಿದ ಬಳಿಕ ಟೆರೆಸ್ ಮೇಲೆ ಬಂದವಳು ಆಕಾಶವನ್ನು ನೋಡುತ್ತಾ ಕುಳಿತಳು. ಪೂರ್ಣಚಂದ್ರ ಅದಾಗಲೇ ಹಾಜರಾಗಿದ್ದ. ಆ ಚಂದ್ರನನ್ನು ನೋಡುತ್ತಾ, ನನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಗೊತ್ತಾ ನಿನಗೆ ಎಂದು ಚಂದ್ರನಲ್ಲಿ ತನ್ನ ಕಥೆಯನ್ನು ಹೇಳತೊಡಗಿದಳು. ಮೀರಾ ಸಾಂತ್ವನದಿಂದ ಬಂದ ಮೇಲೆ ಯಾಕೋ ಚೋಟು ಬಗ್ಗೆ ತಿಳಿಯಬೇಕು ಎಂದನಿಸುತ್ತಿತ್ತು. ನನಗೆ ನೆನಪಿರುವುದು ಪಪ್ಪ ಮೈಸೂರಲ್ಲಿ ಒಂದು ಕಂಪನಿ ನಡೆಸುತ್ತಿರುವರು ಎಂದಷ್ಟೆ. ಚೋಟು ಹೇಳ್ತಿದ್ದ, ನಾನು ದೊಡ್ಡವನಾದ ಮೇಲೆ ನಾನೇ ಆ ಕಂಪನಿಯ ಬಾಸ್ ಎಂದು. ಅಣ್ಣನ ಹತ್ತಿರ ಹೇಳಿ ಆ ಕಂಪನಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ. ಆದರೆ ನನಗೆ ಆ ಮಾಹಿತಿ ಲಭಿಸಿದ್ದು ಮದುವೆ ಆದ ನಂತರ. ಕಂಪನಿಯ ಹೆಸರು SS ಗ್ರೂಪ್ ಆಫ್ ಕಂಪನಿ. ನನ್ನ ಚೋಟು ಹೆಸರು ಸತ್ವತ್ ವರ್ಮಾ ಎಂದು ತಿಳಿಯಿತು. ಆದರೆ ನಾನು ಮದುವೆ ಆಗಿದ್ದು ನನ್ನ ಚೋಟುವನ್ನೇ ಎಂದು ಆಗ ತಿಳಿದಿರಲಿಲ್ಲ. ನಾನು ಆಫೀಸಿಗೆ ಹೋದ ದಿನಾನೇ ನನಗದು ತಿಳಿದದ್ದು. ಕೃಷ್ಣ ನನ್ನ ಪ್ರೀತಿಗೆ ಮೋಸ ಮಾಡಲಿಲ್ಲ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ನನ್ನ ಗಂಡ ಬೇರೆ ಯಾರೂ ಅಲ್ಲ, ನನ್ನ ಚೋಟುನೇ ಎಂದು ತಿಳಿದಾಗ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಆದರೆ ಪರಿಸ್ಥಿತಿ ನನಗೆ ಸತ್ಯ ಹೇಳಲಾಗಲಿಲ್ಲ. ಅವನಿಂದ ದೂರ ಉಳಿಯಬೇಕಾಯಿತು. ದೇಶ ಅವನ ಜೊತೆ ಕ್ಲೋಸ್ ಆಗಿದ್ದಾಗ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ. ಬೇಕಂತಲೇ ಅವನ ಜೊತೆ ಜಗಳ ಮಾಡ್ತಿದ್ದೆ. ಅವತ್ತು ಅವನು ಕಾಫಿಯಲ್ಲಿ ಸಕ್ಕರೆ ಕಡಿಮೆ ಇದೆ ಎಂದಾಗ ಅಡುಗೆ ಕೋಣೆಗೆ ಹೋಗಿ ಅವನಿಗೆ ತಿಳಿಯದ ಹಾಗೆ ಒಂದು ಸಿಪ್ ನಾನು ಕುಡಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಹಾಲು ಸಕ್ಕರೆ ಬೆರೆಸಿ ತಂದೆ. ಪೆದ್ದ, ನಾನು ಮಾಡಿದ್ದು ಅವನಿಗೆ ಗೊತ್ತೇ ಆಗಲಿಲ್ಲ. ಕೊನೆಯ ಸಾರಿ ಅವನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬಂದಾಗ ಅವನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತನಾಡಿ ಅವನ ಮನಸ್ಸು ನೋಯಿಸಿಬಿಟ್ಟೆ. ಚಂದ್ರ, ನನ್ನ ಪರಿಸ್ಥಿತಿ ಹಾಗಿತ್ತು. ನನಗೆ ನನ್ನ ಚೋಟು ಅಂದರೆ ಪ್ರಾಣ. ಅವನ ಅಪ್ಪನಿಗೆ ಶಿಕ್ಷೆ ಕೊಡಿಸಿದ್ದಕ್ಕೆ ಅವನಿಗೆ ನನ್ನ ಮೇಲೆ ದ್ವೇಷ ಇರಬಹುದು. ಆದರೂ ನಾನು ಅವನನ್ನು ಕೊನೆ ತನಕ ಪ್ರೀತಿಸ್ತಾನೇ ಇರ್ತೀನಿ. ನನಗೆ ಅವನನ್ನು ದ್ವೇಷಿಸಲು ಆಗಲ್ಲ ಎಂದಳು ಅಳುತ್ತಾ. ಅವಳ ಅಷ್ಟೂ ಮಾತುಗಳನ್ನು 2 ಕಿವಿಗಳು ಕೇಳಿಸಿಕೊಂಡಿದ್ದವು. ಅದು ಅವಳ ಗಮನಕ್ಕೆ ಬರಲಿಲ್ಲ. ಮುಂದುವರಿಯುವುದು